ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿಜ್ಞಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ಇಷ್ಟು ದಿವಸಗಳ ಕಾಲ ನಾವು ನಿಮಗೆ ಅಸ್ಟ್ರಾಲಜಿ ಪ್ರಕಾರವಾಗಿ ನಿಮ್ಮ ರಾಶಿಗೆ ಹೇಗಿರುತ್ತೆ ಅಥವಾ ಈ ತಿಂಗಳು ಭವಿಷ್ಯ ಹೇಗಿದೆ, ನಿಮ್ಮ ದಿನ ಭವಿಷ್ಯ ಹೇಗಿದೆ, ಇದೆಲ್ಲದನ್ನು ಕೂಡ ನಾವು ಪ್ರೆಡಿಕ್ಷನ್ ಮಾಡ್ತಾ ಇದ್ವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ 2025 ಮುಗಿತಾ ಇದೆ. ನೆಕ್ಸ್ಟ್ ಇನ್ನೇನು 2026 ಬಾಗಿಲಲ್ಲಿ ನಾವು ನಿಂತಿದ್ದೀವಿ. ಸೊ ಎಲ್ಲರಿಗೂ ಒಂದು ಕಾತುರ ಇರುತ್ತೆ, 2026ರಲ್ಲಿ ನಮ್ಮ ಭವಿಷ್ಯ ಹೇಗಿರುತ್ತೆ, ಏನಾಗ್ಬೋದು, ಈ ವರ್ಷದಲ್ಲಿ ನಮಗೆ ಕೆಲವೊಂದು ಒಳ್ಳೆಯದಾಗಿದೆ ಅಥವಾ ಕೆಟ್ಟದಾಗಿದೆ, ಮುಂದಿನ ವರ್ಷದಲ್ಲಿ ನಮ್ಮ ಜೀವನ ಹೇಗೆ ನಡಿಬೋದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಆಲೋಚನೆ ಇದ್ದೇ ಇರುತ್ತೆ. ಸೊ ಇವಾಗ ನಾನು ಪ್ರೆಡಿಕ್ಟ್ ಮಾಡೋಕ್ಕೆ ಬಂದಿರೋದು 2026ನಲ್ಲಿ ನ್ಯೂಮರಾಲಜಿ ಪ್ರಕಾರವಾಗಿ ನೀವು ಹುಟ್ಟಿರೋಂಥ ಡೇಟ್ಗೆ ಅನುಗುಣವಾಗಿ ಹೇಗಿರುತ್ತೆ ನಿಮ್ಮ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಹಾಗಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ 2026 ಅಂದರೆ ಏನು, ಈ ವರ್ಷ ಈ ನಮ್ಮ ಸುತ್ತಮುತ್ತ ಏನು ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ನಂಬರ್ 1ನೇ ತಾರೀಕಿನಿಂದ ಹಿಡಿದು 9ನೇ ಸಿರೀಸ್ ತನಕನೂ ಹುಟ್ಟಿರೋಂಥ ಎಲ್ಲರ ಒಂದು ಭವಿಷ್ಯ ಹೇಗಿರುತ್ತೆ 2026ರಲ್ಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನು ಯಾರೆಲ್ಲ 4, 13, 22, 31ನೇ ತಾರೀಕಿನಲ್ಲಿ ಹುಟ್ಟಿರ್ತೀರ, ಅಂದರೆ 4, 13, 22 ಆ್ಯಂಡ್ 31 ಡೇಟ್ನಲ್ಲಿ ಹುಟ್ಟಿರ್ತೀರೋ ಈ ಇನ್ಫಾರ್ಮೇಷನ್ ನಿಮಗೋಸ್ಕರ. ಸೊ 4 ಅಂತಂದ್ರೆ ರಾಹು ಆಡಳಿತ ಅಂತ ಹೇಳ್ಬೋದು. ಸೊ 2026 ಅಂತಂದ್ರೆ ಸನ್ ಆಡಳಿತ. ಸೊ ಸನ್ ಆ್ಯಂಡ್ ರಾಹು ಕಾಂಬಿನೇಷನ್ ಈಗ ನಡೀತಿದೆ. ಸೊ ಹಾಗಿದ್ರೆ ಹೇಗಿರ್ಬೋದು ಈ ವರ್ಷ ನಿಮಗೆ? ಸನ್ ಬರ್ತಾ ಇದ್ದಾನೆ, ಸನ್ ಜೊತೆಲಿ ರಾಹು ಸೇರಿದ್ರೆ ತುಂಬಾ ಏನಾದರೂ ನೆಗೆಟಿವ್ ಆಗುತ್ತೆ ಅಂತ ಅನ್ಕೊತಿದ್ದೀರಾ? ಖಂಡಿತ ಇಲ್ಲ. 4ನೇ ತಾರೀಕುವರೆಗೆ ಈ ವರ್ಷ ತುಂಬ ಒಂದು ಅದೃಷ್ಟಕರವಾದ ಒಂದು ವರ್ಷ. ಏನು ನೀವು 2025ನಲ್ಲಿ ನೋಡಿದ್ದೀರೋ ಅದಕ್ಕಿಂತ ಜಾಸ್ತಿ ನಿಮಗೆ ಈ ವರ್ಷದಲ್ಲಿ ನಿಮಗೆ ಖುಷಿ, ಸಂತೋಷ, ಹ್ಯಾಪಿನೆಸ್ ಎಲ್ಲನೂ ಕೊಡುವಂಥ ಒಂದು ವರ್ಷ. ನೀವೇನಾದರೂ ಕೆಲವೊಂದು ಯೋಜನೆಗಳು ಅಂದ್ಕೊಂಡಿದ್ದು, ಏನೇನೋ ಕೆಲವು ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಎಲ್ಲನೂ ಕೂಡ ಈಡೇರಿಸ್ಕೊಳ್ಳೋವಂಥ ಒಂದು ವರ್ಷ ಇದಾಗಿದೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು ಅಷ್ಟೇ. ನೀವು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರ್ತೀರಾ ಅಂತಂದರೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು ಯಾರೆಲ್ಲ ಟೀಚಿಂಗ್ ಫೀಲ್ಡಲ್ಲಿ ಇದ್ದೀರಾ, ಯಾರೆಲ್ಲ ಟ್ರೇಡಿಂಗ್ ಮಾರ್ಕೆಟಿಂಗಲ್ಲಿ ಇದ್ದೀರಾ, ಮತ್ತು ಯಾರೆಲ್ಲ ಕಮ್ಯುನಿಕೇಷನ್ ಫೀಲ್ಡಲ್ಲಿ ಇದ್ದೀರಾ, ಯಾರೆಲ್ಲ ಲಾಯರ್ಸ್ ಆಗಿದ್ದೀರಾ, ಯಾರೆಲ್ಲ IT ಫೀಲ್ಡು ಎಲ್ಲರಿಗೂ ಕೂಡ ಮತ್ತು ಸರ್ವಿಸ್ ಸೆಕ್ಟರ್ಸ್ ಯಾರ್ಯಾರ್ದಿದೆ ಎಲ್ಲರಿಗೂ ಕೂಡ ಒಂದು ಯಶಸ್ಸು ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಮತ್ತು ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತದೆ. ಓನ್ಲಿ ಥಿಂಗ್ ಈಸ್ ನೀವು ಅದನ್ನು ಗ್ರ್ಯಾಬ್ ಮಾಡಬೇಕು, ಆ ಕೆಲಸನ ಮಾಡಬೇಕು ಅಷ್ಟೇ. ಇದಕ್ಕೇನು ಅಂತಂದರೆ ಹಾರ್ಡ್ ವರ್ಕ್ ಮಾಡಬೇಕು. ನೀವು ಮೊದಲೇ 4ನೇ ತಾರೀಕವರು 4 ಸಿರೀಸವರು ತುಂಬ ಬುದ್ಧಿವಂತರು. ಏನೇ ಒಂದು ಅವಕಾಶಗಳು ಬಂದರೂ ಕೂಡ ಅದನ್ನು ಬೇಗ ಕ್ಯಾಚ್ ಮಾಡ್ಕೊತೀರಾ, ಬೇಗ ಅದನ್ನು ಅರ್ಥ ಮಾಡ್ಕೊತೀರಾ. ಸೊ ಅದಕ್ಕೂ ನಿಮಗೆ ಸೂರ್ಯನ ಒಂದು ಬಲ ಸಿಗ್ತಾ ಇರೋದಕ್ಕೂ, ಒಂದು ಒಳ್ಳೊಳ್ಳೆ ಅವಕಾಶಗಳು ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರೋದಕ್ಕೂ ಅದೆಲ್ಲನೂ ಕೂಡ ನೀವು ಚೆನ್ನಾಗಿ ಯೂಸ್ ಮಾಡ್ಕೊತೀರಾ. ಸೊ ಈ ವರ್ಷದಲ್ಲಿ ಎಲ್ಲ ರೀತಿಯಿಂದಲೂ ನಿಮಗೆ ಸಕ್ಸಸ್ ಆಗುತ್ತೆ. ಮತ್ತು ಮುಖ್ಯವಾಗಿ ಯಾರೆಲ್ಲ ತುಂಬ ದಿವಸಗಳಿಂದ ಮದುವೆ ಆಗಿಲ್ಲ, ವರ್ಷಗಳಿಂದ ಮದುವೆ ಆಗಿಲ್ಲ ಅಂತ ಹುಡುಕಾಡ್ತಲ್ಲಿದ್ದೀರಾ, ಅವ್ರಿಗೆ ಮದುವೆ ಒಂದು ಯೋಗ ಕೂಡ ಬರುತ್ತೆ. ಸೈಟ್ಗಳು ತೊಗೊಬೇಕು ಅಂತ ಅನ್ನೋರಿಗೆ ಪ್ರಯತ್ನ ಪಟ್ಟರೆ ಸೈಟ್ ಆಗುತ್ತೆ. ಮನೆ ಕಟ್ಟಬೇಕು ಅಂದ್ಕೊಂಡಿರೋರಿಗೆ ಮನೆ ಕಟ್ಟೋದಕ್ಕೆ ಯೋಗ ಬರುತ್ತೆ. ಮತ್ತು ಮನೆ ಕಟ್ಟಕ್ಕೆ ನೀವು ಶುರು ಮಾಡಿದ್ರೆ ಬೇಗ 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 ಅದು ಫಿನಿಶ್ ಆಗುತ್ತೆ. ಅದು ತುಂಬ ಮುಖ್ಯ. ಆ್ಯಂಡ್ ಯಾರೆಲ್ಲ ಏನಾದರೂ ಹೊಸ ಇನ್ವೆನ್ಷನ್ ಸ್ಟಾರ್ಟ್ ಮಾಡಬೇಕು ಮತ್ತು ಆ ಥರದೆಲ್ಲ ಏನಾದ್ರು ಅಂದ್ಕೊಂಡಿರ್ತಾರೆ ಅದು ಎಲ್ಲ ಕೆಲಸಗಳು ಕೂಡ ಆಗುತ್ತೆ. ಓನ್ಲಿ ಥಿಂಗ್ ಈಸ್ ಸ್ವಲ್ಪ ಡಿಸಿಪ್ಲಿನ್ನ ಫಾಲೋ ಮಾಡಬೇಕು, ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು. ಇದೆರಡನ್ನ ಮಾಡಿದ್ರೆ ಈ ವರ್ಷದಲ್ಲಿ ನಿಮಗೆ ಸೂಪರ್ ಡೂಪರ್ ವರ್ಷ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ನೀವು ಅದನ್ನು ಅವಾಗಿಂದವಾಗೇ ಸ್ವಲ್ಪ ಡಾಕ್ಟ್ರಿಗೆ ತೋರಿಸ್ಕೊಂಡು ಸ್ವಲ್ಪ ನೀವು ಸರಿ ಮಾಡ್ಕೊಬೇಕು. ಒಂದು ಸ್ವಲ್ಪ ಲೈಟಾಗಿ ನಿಮ್ಗೊಂಚೂರು ಹೆಲ್ತ್ ಇಶ್ಯೂಸ್ ಕಾಡುತ್ತೆ ಈ ವರ್ಷ. ಅದು ಬಿಟ್ಟರೆ ಈ ವರ್ಷ ನಿಮಗೆ ಫಿನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು ಸೂಪರಾಗಿರುತ್ತೆ. ಇನ್ನು ಎಜುಕೇಷನ್ ಮಕ್ಳಿಗೆ ಹೇಗಿರುತ್ತೆ ಎಜುಕೇಷನಲ್ಲಿ ಅಂತಂದರೆ, ಎಲ್ಲರಿಗೂ ನಾನು ಒಂದೇ ಹೇಳೋದು, ಅರ್ಲಿ ಮಾರ್ನಿಂಗ್ ಎದ್ದು ಓದಬೇಕು. ಈ ವರ್ಷ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಬೇಗ ಎದ್ದೇಳಬೇಕು, ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳಬೇಕು, ಸೂರ್ಯ ನಮಸ್ಕಾರ ಹಾಕಬೇಕು, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಇಷ್ಟನ್ನ ಕೂಡ ನೀವು ರೂಲ್ಸ್ನ ಫಾಲೋ ಮಾಡಲೇಬೇಕು. ಇದಿಷ್ಟನ್ನು ಮಾಡಿದ್ರೆ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಯಾವ ನಂಬರ್ನ ಅವಾಯ್ಡ್ ಮಾಡಬೇಕು, ಯಾವ ನಂಬರ್ನ ನೀವು ಫಾಲೋ ಮಾಡಬೇಕು ಅಂತಂದರೆ ನೋಡಿ, 4ನೇ ತಾರೀಕುವರೆಗೆ 2ನೇ ನಂಬರ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕಾಗತ್ತೆ, 8ನೇ ನಂಬರ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕು. ಇನ್ನಿದು ಬಿಟ್ಟರೆ ಎಲ್ಲ ನಂಬರ್ಸು ಕೂಡ ನಿಮಗೆ ಆದಷ್ಟು ಚೆನ್ನಾಗಿ ಆಗಿಬರುತ್ತೆ. ಇನ್ನು ಯಾವುದು ಜಾಸ್ತಿ ತುಂಬ ನಿಮಗೆ ಒಳ್ಳೆ ನಂಬರ್ ಯಾವುದು ಅಂತಂದರೆ 5, 6 ಇದೆಲ್ಲ ಮತ್ತು 1, 3 ಎಲ್ಲನೂ ಕೂಡ ನಿಮಗೆ ಒಳ್ಳೆ ನಂಬರ್ಸು. ನೀವೇನಾದ್ರು ಸೈಟ್ ತೊಗೊತೀರಾ ಅಂತಂದರೆ ಈ ನಂಬರ್ಸ್ನ ಫಾಲೋ ಮಾಡಬೇಕು. ಆ್ಯಂಡ್ ನೀವೇನಾದ್ರು ವೆಹಿಕಲ್ಸ್ ತೊಗೊತಾ ಇದ್ದೀರಾ ಅಂದರೆ ಲಾಸ್ಟ್ 4 ನಂಬರ್ನ ನಿಮ್ಮನ್ನ ಕೂಡಿದಾಗ ಅದು 1 ಬರೋ ಥರ 3 ಬರೋ ಥರ ತೊಗೊಂಡ್ರೆ ನಿಮಗೆ ತುಂಬ ಲಕ್ ತಂದುಕೊಡುತ್ತೆ. ಇನ್ನು ಇದಿಷ್ಟು ಕೂಡ ಮತ್ತು ಅವಾಯ್ಡ್ ಮಾಡಬೇಕಾಗಿರೋದಾದರೆ ಕಪ್ಪು ಬಣ್ಣನ ನೀವು ತುಂಬ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇದಿಷ್ಟನ್ನು ಮಾಡಿಕೊಂಡ್ರೆ ನಿಮಗೆ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಕೂಡ 4ನೇ ತಾರೀಕಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, 4 ಸಿರೀಸಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು
ಒಂದು ಅದೃಷ್ಟ, ಶಕ್ತಿ, ಧೈರ್ಯ ಎಲ್ಲನೂ ಭಗವಂತ ಕೊಡ್ತಾ ಇದ್ದಾನೆ. ಸೊ ಎಲ್ಲರಿಗೂ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ವರ್ಷ 5ನೇ ನಂಬರ್ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನೋಡಿ, ಈ ವರ್ಷ 2026 ಅಂತಂದರೆ 1 ಆಗುತ್ತೆ ಅಂತ ನಾನು ಆಗಲೇ ಹೇಳಿದೆ. ಸೊ ಎಲ್ಲ ಒಂದು ಸಿರೀಸ್ವರೆಗೂ ಕೂಡ ಏನೋ ಈ ವರ್ಷದಲ್ಲಿ ನಿಮಗೆ ಎಷ್ಟು ಅದೃಷ್ಟ ತಂದುಕೊಡ್ತಾ ಇದೆ, ಎಷ್ಟು ಅದೃಷ್ಟ ತಂದುಕೊಡ್ತಾ ಇಲ್ಲ, ಪ್ರತಿಯೊಂದು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ನಿಮ್ಮ ಡೇಟ್ ಬೇರೆ ಆಗಿರುತ್ತೆ, ನಿಮ್ಮ ಇಯರ್ ನಂಬರ್ ಬೇರೆ ಆಗಿರುತ್ತೆ, ನಿಮ್ಮ ಸೋಲ್ ನಂಬರ್ ಬೇರೆ ಆಗಿರುತ್ತೆ, ಮತ್ತು ಎಲ್ಲನೂ ಸೇರಿಸಿದಾಗ ಬರುವಂಥ ನಂಬರ್ ಬೇರೆ ಆಗಿರುತ್ತೆ. ಸೊ ನೀವೆಲ್ಲರೂ ಕೂಡ ಬರೀ ನಿಮ್ಮ ಡೇಟಲ್ಲಿ ಇಂಥ ಡೇಟಲ್ಲಿ ಹುಟ್ಟಿದ್ದೀನಿ ಅನ್ನೋ ಈ ಸಿರೀಸ್ಗೆ ನೀವು ಡಿಪೆಂಡ್ ಆಗಬೇಡಿ. ಇದ್ರ ಜೊತೆಗೆ ಏನಾಗುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬರುವಂಥ ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೀವು ಹುಟ್ಟಿರೋಂಥ ಡೇಟು, ಮಂತು, ಅದ್ರ ಜೊತೆಗೆ ಈ ವರ್ಷ ಅಂದರೆ 2026ನ ಸೇರಿಸ್ಕೊಂಡಾಗ ಬರುವಂಥ ಸಂಖ್ಯೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಮೇಲೂ ಕೂಡ ಪ್ರೆಡಿಕ್ಷನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಸಾಧ್ಯ ಆದರೆ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ. ಖಂಡಿತವಾಗ್ಲೂ ಅದನ್ನು ನೀವು ನೋಡಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ನಿಮಗೇನಾದರೂ ಪರ್ಸ್ನಲಾಗಿ ನಿಮ್ಮ ಇಯರ್ ನಂಬರ್ ಯಾವುದು ಅಥವಾ ನಿಮ್ಮ ಸೋಲ್ ನಂಬರ್ ಯಾವುದು ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ತಿಳ್ಕೊಬೋದು. ಮತ್ತು ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳೋದಾದರೆ ನಿಮಗೆ ನೀವು ಹುಟ್ಟಿರೋಂಥ ಡೇಟ್ ಆಫ್ ಬರ್ತ್ಗೆ ಅಥವಾ ಇಯರ್ ನಂಬರ್ಗೆ ಟೋಟಲ್ ಕೂಡಿದಾಗ ನಿಮ್ಮ ಹೆಸರು ಚೆನ್ನಾಗಿ ಬರ್ತಾ ಇಲ್ಲ ಅಥವಾ ಫೋನ್ ನಂಬರ್ ಸರಿಗೆ ಆಗ್ತಿಲ್ಲ ಅಂತಂದರೆ ಅದನ್ನು ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ನ ಕೊಟ್ಟು ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳೋದು ಅಥವಾ ನಿಮ್ಮ ಫೋನ್ ನಂಬರ್ನ ಚೇಂಜ್ ಮಾಡಿಸ್ಕೊಳ್ಳೋದು ಎಲ್ಲನೂ ಕೂಡ ನೀವು ಮಾಡ್ಕೊಬೋದು. ಹಾಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ. ಈ ವರ್ಷದಲ್ಲಿ ಸಿಗ್ತಿರೋಂಥ ಅದೃಷ್ಟನ ನೀವು ಕ್ಲೈಮ್ ಮಾಡ್ಕೋಬೋದು.